ದರ್ಶನ್ ಅವರ ಬಂಧನ ಆಗಿದೆ ಅಂತಕ್ಕಂಥ ಮಾಹಿತಿ ಈಗ ಬರ್ತಾ ಇದೆ. ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ ದರ್ಶನ್ ಅವರನ್ನ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಪೊಲೀಸರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರ ಅರೆಸ್ಟ್ ಆಗಿದೆ. ನಿನ್ನೆ ರಾತ್ರಿ ಮೈಸೂರಿನಲ್ಲೇ ಇದ್ರು ನಟ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಅಂತಕ್ಕಂಥ ಮಾಹಿತಿ. ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಅವರ ಅರೆಸ್ಟ್ ಆಗಿದೆ. ಮೊನ್ನೆ ಶನಿವಾರ ರೇಣುಕಾಸ್ವಾಮಿ ಅಂತಕ್ಕಂಥ ವ್ಯಕ್ತಿಯನ್ನ ಕರೆತಂದು ಕೊಲೆ ಮಾಡಿ ಕಾಮಾಕ್ಷಿಪಾಳ್ಯದ ಹತ್ರ ರೋಡ್ ಸೈಡ್ ಬಿಸಾಕಿದ್ರು. ಅಲ್ಲಿನ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಒಬ್ಬರು ಕೊಟ್ಟಂತಹ ದೂರಿನ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು FIR ದಾಖಲಿಸಿಕೊಂಡಿದ್ರು. ಅದಾದ ಮೇಲೆ ಹಂತಕರು ಯಾರು ಅಂತಕ್ಕಂಥದನ್ನ ಬೆನ್ನಟ್ಟಿದ್ದ ಪೊಲೀಸರಿಗೆ ಶಾಕ್ ಕಾದಿತ್ತು. ಯಾಕೆ ಅಂತಂದರೆ ಅವರು ದರ್ಶನ್ ಅವರ ಬಾಡಿಗಾರ್ಡ್ಸ್ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ದರ್ಶನ್ ಬಾಡಿಗಾರ್ಡ್ಸ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ತಪ್ಪೊಪ್ಪಿಕೊಂಡಿದ್ದಾರೆ. ನಟ ದರ್ಶನ್ ಅವರ ಸೂಚನೆಯಂತೆ ನಾವು ಕೊಲೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಕೊಲೆ ಮಾಡುವುದು ಎಷ್ಟು ಅಪರಾಧವೋ ಕೊಲೆಯನ್ನ ಮಾಡಿಸುವುದೂ ಕೂಡ ಅಷ್ಟೇ ಅಪರಾಧ ಆಗುತ್ತೆ. ಸೊ ಹಾಗಾಗಿ ಈಗ ದರ್ಶನ್ ವಿರುದ್ಧ FIR ಆಗುತ್ತೆ. ದರ್ಶನ್ ಅರೆಸ್ಟ್ ಮಾಡ್ತಾರೆ. ಇವಾಗ ಬೆಂಗಳೂರು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಜಡ್ಜ್ ಮುಂದೆ ಅಂದರೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ಇನ್ನು ಯಾಕೆ ಈ ಕೊಲೆ ಅಂತಕ್ಕಂಥದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನೊಂದಷ್ಟು ಕ್ಲಾರಿಟಿಗಳು ಬರಬೇಕಾಗುತ್ತೆ. ರೇಣುಕಾಸ್ವಾಮಿ ಏನೋ ಪವಿತ್ರ ಗೌಡ ವಿಚಾರವಾಗಿ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ದ. ಇದರಿಂದ ಸಾಕಷ್ಟು ನೋವನ್ನು ತಿಂದು ಪವಿತ್ರ ಗೌಡ ಅವರು ಅದನ್ನು ದರ್ಶನ್ ಬಳಿ ಹೇಳ್ಕೊಂಡಿದ್ರು. ದರ್ಶನ್ ಅವರಿಗೆ ಕೋಪ ಬಂದು ಈ ರೀತಿ ಸೂಚನೆಯನ್ನು ಕೊಟ್ಟು ಮೊದಲಿಗೆ ಆತನನ್ನು ಹೊಡೆಸ್ತಾರೆ. ತಲೆ ಮತ್ತು ಮುಖದ ಮೇಲೆ ಗಂಭೀರವಾದ ಗಾಯಗಳಾಗಿರುತ್ತೆ. ಈಗಾಗಲೇ ಆತ ಮೃತಪಟ್ಟಿರ್ತಾನೆ. ಮೃತಪಟ್ಟ ನಂತರ ಪೋಸ್ಟ್ಮಾರ್ಟಮ್ ಕೂಡ ನಡೆಸಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಇವಾಗ ಮೈಸೂರಿನಲ್ಲಿ ಎಲ್ಲಿ ಅರೆಸ್ಟ್ ಮಾಡಿದ್ರು? ದರ್ಶನ್ ಏನಾದರೂ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರ? ಈಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಇವತ್ತು ಬೆಳಿಗ್ಗೆ 8:30ಕ್ಕೆ ನಟ ದರ್ಶನ್ ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಬೆಳಿಗ್ಗೆ 8:30 ಸಂದರ್ಭದಲ್ಲಿ ಹೋಟೆಲ್ನಿಂದ ದರ್ಶನ್ನ ಬೆಂಗಳೂರಿಗೆ ಪೊಲೀಸರು ಕರ್ಕೊಂಡು ಹೋಗಿರುವಂಥದ್ದು. ಇದು ನಟ ದರ್ಶನ್ ಅವರು ಬಳಸ್ತಾ ಇದ್ದಂತಹ ಕಾರು K01 MY 7999. ಇದೇ ಕಾರಿನಲ್ಲಿ ನಟ ದರ್ಶನ್ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಬಂದಿದ್ದರು. ಈಗ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಇದೇ ತಿಂಗಳ 9ನೇ ತಾರೀಕು ಅವರು ಮೈಸೂರಿನ ರ್ಯಾಡಿಸನ್ ಹೋಟೆಲ್ಗೆ ಬಂದಿರುವಂಥದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರ್ಯಾಡಿಸನ್ ಹೋಟ್ಲಲ್ಲೇ ಇದ್ದರು. ಇವತ್ತು ಬೆಳಿಗ್ಗೆ ಹೋಟೆಲ್ಗೆ ಬಂದಂತಹ ಪೊಲೀಸರು ಬೆಳಿಗ್ಗೆ 8:30 ಸಂದರ್ಭದಲ್ಲಿ ನಟ ದರ್ಶನ್ನ ಅರೆಸ್ಟ್ ಮಾಡಿರುವಂಥದ್ದು. ತಾವೀಗ ಗಮನಿಸ್ತಾ ಇರುವಂತಹ ಈ ಲ್ಯಾಂಡ್ ರೋವರ್ ಗಾಡಿ ಏನಿದೆ, ಇದೇ ಗಾಡಿಯಲ್ಲೇ ನಟ ದರ್ಶನ್ ಜೂನ್ 9ನೇ ತಾರೀಕು ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಬಂದಿದ್ದಂಥದ್ದು. ಸಾಮಾನ್ಯವಾಗಿ ಮೈಸೂರಿಗೆ ದರ್ಶನ್ ಸಾಮಾನ್ಯವಾಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಒಂದು ಫಾರ್ಮ್ ಹೌಸಲ್ಲಿ ಉಳಿಯುವಂಥದ್ದು ಅಥವಾ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಉಳಿತಾ ಇದ್ರು. ಸಾಮಾನ್ಯವಾಗಿ ಫ್ರೆಂಡ್ಸು ತುಂಬ ಜನ ಇದ್ದಂಥ ಸಂದರ್ಭದಲ್ಲಿ ಅವರು ಫಾರ್ಮ್ ಹೌಸಲ್ಲಿ ಇರ್ತಾಯಿದ್ರು. ಸೊ ಅವರು ಅಥವಾ ಅವರ ಫ್ಯಾಮಿಲಿಯವರು ಬಂದಂಥ ಸಂದರ್ಭದಲ್ಲಿ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅವರು ಉಳಿತಾ ಇದ್ರು. ಹೀಗೆ ಜೂನ್ 9ನೇ ತಾರೀಕು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ದರ್ಶನ್ ಬಂದಿದ್ರು ಖಚಿತವಾದಂತಹ ಮಾಹಿತಿಗಳ ಮೇರೆಗೆ. ಯಾಕಂದರೆ ಇದು ತುಂಬ ಸೆನ್ಸಿಟಿವ್ ಆದಂತಹ ಕೇಸು. ಅಳೆದು ತೂಗಿ ಸಂಪೂರ್ಣವಾಗಿ ಎಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಿ ಅಂತಿಮವಾಗಿ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಸಂಗ್ರಹಿಸಿ ಅಂತಿಮವಾಗಿ ನಟ ದರ್ಶನ್ ಅವ್ರನ್ನ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿರುವಂಥದ್ದು. ಮೈಸೂರಿಗೆ ಸಾಮಾನ್ಯವಾಗಿ ದರ್ಶನ್ ಅವರ ಬಳಿಯಲ್ಲಿ ತುಂಬ ಕಾರ್ಗಳಿದ್ದಾವೆ. ದರ್ಶನ್ ಮೈಸೂರಿಗೆ ಸಾಮಾನ್ಯವಾಗಿ ಬಂದಂಥ ಸಂದರ್ಭದಲ್ಲಿ ಇದೇ ಕಾರ್ನಲ್ಲಿ ಬರ್ತಾ ಇದ್ದಂಥದ್ದು ತಾವೀಗ ಗಮನಿಸ್ತಾ ಇರುವಂಥದ್ದು. ಇದು ದರ್ಶನ್ ಅವರು ಇದೇ ಕಾರ್ನಲ್ಲಿ ಹೋಟೆಲ್ಗೆ 9ನೇ ತಾರೀಕು ಬಂದಿದ್ದಂಥದ್ದು. ಇವತ್ತು ಬೆಳಿಗ್ಗೆ 8:30 ಸಂದರ್ಭದಲ್ಲಿ ಬೆಂಗಳೂರಿನ ಪೊಲೀಸರು ಹೋಟೆಲ್ನಿಂದ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಈಗಿರುವಂಥ ಮಾಹಿತಿಗಳು ಇಷ್ಟೇ. ಇನ್ನೂ ಕೂಡ ಅಧಿಕೃತವಾದಂಥ ಕೆಲವೊಂದಿಷ್ಟು ಮಾಹಿತಿಗಳು ಬರಬೇಕಾಗಿದೆ. ಹೋಟೆಲ್ನ ಸಿಬ್ಬಂದಿಗಳನ್ನು ಕೂಡ ನಾವು ಇನ್ನು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಪಡಿತಾ ಇದ್ದೇವೆ. ಸದ್ಯಕ್ಕೆ ಏನು ಫಾರ್ಮ್ ಹೌಸಿಂದ ಅರೆಸ್ಟ್ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿಗಳಿತ್ತು. ಆದರೆ ಖಚಿತವಾದಂಥ ಮಾಹಿತಿ ಸಿಕ್ಕಿರುವಂಥದ್ದು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಇವತ್ತು ಬೆಳಿಗ್ಗೆ 8:30ಕ್ಕೆ ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿರುವಂತದ್ದು. KP, ಸಾಮಾನ್ಯವಾಗಿ ಈ ತರ ಹೋಟೆಲ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಯೊಬ್ಬರನ್ನ ಅರೆಸ್ಟ್ ಮಾಡಬೇಕಾದ್ರೆ ಹೋಟೆಲ್ನವ್ರಿಗೂ ಕೂಡ ಪೊಲೀಸರು ಮಾಹಿತಿಯನ್ನು ಕೊಟ್ಟೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿರ್ತಾರೆ. ಹಾಗಾಗಿ ಹೋಟೆಲ್ನವ್ರಿಗೆ ಇದೆಲ್ಲದರ ಬಗ್ಗೆ ಮಾಹಿತಿ ಇದೆಯಾ ಅಂತ?
ಇನ್ನು ಕೆಲವೇ ಕ್ಷಣಗಳೇ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತೇನೆ ಅರವಿಂದ್. ಯಾಕಂದರೆ ಈಗ ಸದ್ಯಕ್ಕೆ ನಮಗೆ ಕೆಲವೊಂದಿಷ್ಟು, ಯಾಕಂದರೆ ಸೆನ್ಸಿಟಿವ್ ಕೇಸ್ ಆಗಿರುವಂಥದ್ದು ಮತ್ತು ಸೆಲೆಬ್ರಿಟಿಯ ಕೇಸ್ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ನೇರವಾಗಿ ಎಲ್ಲರೂ ಕೂಡ ಮಾಹಿತಿಗಳನ್ನು ನೀಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂದರೆ ಅದರಿಂದ ಅವ್ರಿಗೇನು ಪರಿಣಾಮಗಳು ಬೀರ್ಬೋದು ಅನ್ನುವಂತಹದ್ದು ಲೆಕ್ಕಾಚಾರಗಳು. ಹಾಗಾಗಿ ಸದ್ಯಕ್ಕೆ ಈಗ ನಮಗೆ ಸಿಗ್ತಾ ಇರುವಂಥದ್ದು ಕೇವಲ ದರ್ಶನ್ ಅವರು ಬಳಸಿ ಬಂದಿದ್ದಂತಹ ಕಾರು, ಆ ಕಾರು ಕೂಡ ಇಲ್ಲೇ ನಿಂತಿದೆ. ತಾವೀಗ ಗಮನಿಸ್ತಾ ಇರ್ಬೋದು, ತೂಗು ದೀಪ ಇರುವಂತಹದ್ದು.